ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ಸಮಸ್ತ ಕುರುಬ ಸಮಾಜದ ವತಿಯಿಂದ ಮೂಲಕ ಬೇಡಿಕೆ ಇರ್ತದೆ ಸರ್. ರಾಜು ಬರ್ರಿ 6 7 ಆಗ್ಯದ ಒಂದು ವಾರ ಆಯ್ತು ಸರ್. ರಾಜು ಬರ್ರಿ ಮದುವೆ ಆಗೈತ್ರಿ ಅವತ್ತಾಗಿಲ್ಲ ಈಗ ಜೀವನ ಮೇಲೆ ಹಾಂ ರೀ ನಿಂಗಪ್ಪ ಕರೆಮಣ್ಣೆ ಇವತ್ತಿನ ಈ ಒಂದು ಮನವಿಯ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಬಿಜಾಪುರ ಜಿಲ್ಲಾ ಕುರುಬರ ಸಂಘದ ಯುವ ಮುಖಂಡರುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಸುಮಾರು ದಿನಗಳ ಹಿಂದೆ, ಸುಮಾರು ಒಂದು ವಾರದ ಹಿಂದೆ ಅಥಣಿ ತಾಲೂಕಿನಲ್ಲಿ ಹಾಲ್ಮತ ಸಮಾಜದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ, ಅದು ನಿಂಗಪ್ಪ ಕರೇವಣ್ಣವರವರು ಅವರು DCC ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾಯಿದ್ದರು. ಏಕಾಏಕಿ ಯಾವುದೋ ಒಂದು ವಿಚಾರದಲ್ಲಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸೌದಿಯವರು ಮತ್ತು ಅವರ ಮಗ ಇವತ್ತು ಅವ್ರ ಮೇಲೆ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಖೇದಕರವಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಅಥಣಿ ತಾಲೂಕಿನಲ್ಲಿ ಸನ್ಮಾನ್ಯ ಸೌದಿಯವರು ಇಷ್ಟು 50,000 ಮತಗಳಿಂದ ಆರಿಸಿ ಬರಬೇಕಾದ್ರೆ ಇಡೀ ಹಾಲ್ಮತ ಸಮಾಜ ಅದಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಹಾಲ್ಮತಸ್ಥರ ಮೇಲೆ ಈ ಮರಣಾಂತಿಕ ದೌರ್ಜನ್ಯದ ಹಲ್ಲೆಯನ್ನು ಇವತ್ತು ಇಡೀ ಬಿಜಾಪುರ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದ ಎಲ್ಲ ಹಾಲ್ಮತ ಸಮಾಜದ ಮುಖಂಡರುಗಳು ಇದು ಸಾಮೂಹಿಕವಾಗಿ ಒಕ್ಕೂರಿನಿಂದ ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡನೆ ಮಾಡ್ತಾಯಿದ್ದೀವಿ. ಯಾರು ಈ ಮರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಎಸಗಿರ್ತಕ್ಕಂಥವ್ರು ಅವ್ರ ಮೇಲೆ ಕಾನೂನು ರೀತಿಯ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು. ಒಂದು ವೇಳೆ ಅದು ಜರುಗಿಸದೇ ಇದ್ದರೆ ಈ ಹಾಲ್ಮತ ಸಮಾಜ ಅಥವಾ ಜಿಲ್ಲಾ ಕುರುಬರ ಸಂಘ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟವನ್ನು ಮಾಡ್ತಾಯಿದೆ ಅಂತಕ್ಕಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಅದೇ ಜೊತೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಮ್ಮದೇ ಪಕ್ಷದ ಶಾಸಕರಾಗಿರುವುದರಿಂದ ಅವರಿಗೆ ಏನಾದರೂ ಒಂದು ಕಡಿವಾಣ ಹಾಕಬೇಕಲ್ಲ ಅಂತ ಕಡಿವಾಣವನ್ನು ಹಾಕಿ ಅವರ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸಿ ಈಗಾಗಲೇ ಅದು FIR ಆಗ್ಯದ. ಆ FIR ಆದ ತಕ್ಷಣ ಅವರನ್ನು ಕೂಡಲೇ ಎಲ್ಲಿದ್ದರೂ ಕೂಡ ಬಂಧಿಸಬೇಕು ಅಂತಕ್ಕಂಥ ನಾನು ಬಿಜಾಪುರ ಜಿಲ್ಲಾ ಕುರುಬ ಸಮಾಜದ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೇನೆ. ನಾನು ಪ್ರೊಫೆಸರ್ ಮಹೇಶ್ ಚಂದ್ರ ಯಂಕಂಚ್ ಅಂತೇಳಿ. ಮೊನ್ನೆ ತಾನೇ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷರಾಗಿರುವ ನಿಂಗಪ್ಪ ಕರೇವಣ್ಣ ಇರತಕ್ಕಂಥವರು ಹಾಲ್ಮತ ಸಮಾಜದ ನಾಯಕರು, ಅಥಣಿ ಭಾಗದ ಮುಖಂಡರು, ಇವರನ್ನು ಏಕಾಏಕಿ ಅಥಣಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ ಸವದಿ ಅವರು ಮನೆಗೆ ಕರೆಸಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಅವರನ್ನು ಬಡಿದು ಅವರಿಗೆ ಯಾವುದೇ ರೀತಿಯಂಥ ಚಿಕಿತ್ಸೆ ಕೊಡಿಸದೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಸಮಾಜವನ್ನು ನಿಂದಿಸಿ ಅವ್ರನ್ನ ಕೈ ಬಿಟ್ಟಾಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರ ಮೇಲೆ FIR ಕೂಡ ತೆಗೆದುಕೊಳ್ಳದೇ ಇದ್ದಾಗ ಅಥಣಿ ಪಕ್ಷದಲ್ಲಿ ನಮ್ಮ ಅಥಣಿ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನವರು ಹಾಗೂ ನಿಶಾಂತ್ ದಳವಾಯಿ ಅವರು ಮುಂಚೂಣಿಯಲ್ಲಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗಿ ಬೆಳಗಾವಿ ಜಿಲ್ಲೆಯ IG ಸಾಹೇಬರಿಗೆ ಭೇಟಿಯಾಗಿ ಇದನ್ನು FIR ಮಾಡಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಇತ್ತೀಚೆಗೆ ನಮ್ಮ ಸಮಾಜದ ಮೇಲೆ ನಿರಂತರವಾಗಿ ದೌರ್ಜನ್ಯಗಳಾಗ್ತಿರ್ತಕ್ಕಂಥ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಗಮನಿಸಬೇಕು. ತಮ್ಮದೇ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಶಾಸಕರನ್ನು, ತಮ್ಮದೇ ಪಕ್ಷದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾ ಮಾಡಿ
ಸಂವಿಧಾನ ಎಲ್ಲ ಶಾಸಕರಿಗೂ ಸಾಮಾನ್ಯರಿಗೂ ಒಂದೇ ಅಂತಕ್ಕಂಥ ಒಂದು ಮನೋಭಾವನೆ, ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಈ ಒಂದು ಶೋಷಿತ ಸಮುದಾಯಗಳಿಂದ ಆರಿಸಿ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯ ಒದಗಿಸಿಕೊಡ್ತಾರೆ. ಅವರ ಶಾಸಕ ಸ್ಥಾನದಿಂದ ಅವರನ್ನು ಕಿತ್ತು ಹಾಕಿ ಅವರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನು ವಿಜಯಪುರ ಜಿಲ್ಲೆಯ ಸಮಸ್ತ ಹಾಲು ಮತ್ತು ಕುರುಬರ ಸಮಾಜದ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೋಹನ್ ದಳವಾಯಿ ಅಂತ ಹೇಳಿ ಸರ್ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಜು ಬರ್ರಿ ನಿಂದ್ರಿ 6-7 ಆಗ್ಯದ ವಾರ ಆಯ್ತು ಸರ್. ರಾಜು ಬರ್ರಿ ವಿಕಾಸ್